ಕರೆಕ್ಟ್, ಹುಡುಗಿರಿಗೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಮದ್ವೆ ಆದ್ಮೇಲೆ ಎಷ್ಟೋ ಜನ ತುಂಬಾ ಎಜುಕೇಟೆಡ್ಸ್ ಇರ್ತಾರೆ, ಬಟ್ ದಡ್ರ ತರ ಬಿಹೇವ್ ಮಾಡ್ತಾರೆ. ಬಿಕಾಸ್ ನನಗ್ ಬುದ್ಧಿ ಇಲ್ಲ, ನಂಗ್ ದಡ್ಡಿ ಎಲ್ಲ ನನ್ನ ಹಸ್ಬೆಂಡ್ ಹೇಳ್ದಂಗೆ ಕೇಳ್ಬೇಕು, ನನ್ನ ಹಸ್ಬೆಂಡ್ ದೊಡ್ಡವರು, ಅವ್ರು ಕರೆಕ್ಟು, ಅವ್ರು ಡಾಮಿನೇಟ್ ಮಾಡಿ ನಮಗೆ ಅವರೇ ಕರೆಕ್ಟು ಅನ್ಸಿ ನಾವ್ ಸರಿ ಇಲ್ಲ ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡಿರ್ತೀವಿ. ಐ ಆಮ್ ಶೋರ್ ಈಗ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ರಿಲೇಟ್ ಮಾಡ್ಕೋತಿರ್ತಾರೆ, ಕರೆಕ್ಟ್ ಅಲ್ಲ ನನ್ ಮದ್ವೆ ಆದ್ಮೇಲೆ ಹಿಂಗ ಆಗ್ಬಿಟ್ಟೆ. ಹೌದು, ತುಂಬಾ ಜನಕ್ಕಾಗಿದೆ. ನಾನ್ ಕೇಳ್ತೀನಿ, ನೀವು ಮದ್ವೆ ಮುಂಚೆ ಹೇಗಿದ್ರಿ, ಮದ್ವೆ ಆದ್ಮೇಲೆ ಮದ್ವೆ ಆಗ್ತಿದ್ದಂಗೆನೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ನಾನ್ ನಮ್ಮ ಮನೇಲಿ ಮದ್ವೆ ಆಗಕ್ ಮುಂಚೆ ಸೋಫಾ ಮೇಲೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ವಿ. ಈಗ ಮದ್ವೆ ಆಗಿ ನಾನು ಫಸ್ಟೇ ಹೋದಾಗ ನಾನ್ ಕೂತ್ಕೊಳ್ಳೋಕ್ ಒಂದ್ ಜಾಗ ಹುಡುಕ್ದೆ. ಇಲ್ಲಿ ಕೂತ್ಕೋಬೇಕು, ದೊಡ್ಡವ್ರು ಬಂದ್ರೆ ನಿಂತ್ಕೋಬೇಕು, ಕಾಲ್ ಚಾಚಬಾರ್ದು. ನಮ್ಮಪ್ಪ ಕೂತಿದ್ದಾಗ ನಾನ್ ಕಾಲ್ ನೀಡ್ಕೊಂಡು ನಮ್ಮಪ್ಪನ ತೊಡೆ ಮೇಲೆ ಕಾಲ್ ಹಾಕೊಂಡ್ ಮಲ್ಕೊಳ್ತಾ ಇದ್ದೆ. ಮದ್ವೆ ಆದ್ಮೇಲೆ ಮಾವ ಇದಾರೆ, ಅತ್ತೆ ಇದಾರೆ, ಕಾಲ್ ಚಾಚಬಾರ್ದು. ಒಂಥರ ಏನಾಗ್ಬಿಡುತ್ತೆ, ಫುಲ್ ಕಟ್ಟಾಕ್ತಂಗ ಆಗತ್ತೆ. ನನಗ್ ಹೆಂಗ್ ಅನ್ಸುತ್ತೆ ಅವ್ರ ನಮ್ಮಪ್ಪ ನಮ್ಮಮ್ಮ ಅಂತ? ಅತ್ತೆ ಮಾವನೇ ತಾನೆ. ಈಗ ಆಬ್ವಿಯಸ್ಲಿ ನನ್ ಫುಲ್ ಎಮೋಷನ್ಸ್ ಶಿಫ್ಟ್ ಆಗೋಯ್ತು. ನಾನ್ ನಡೆಯೋ ರೀತಿ, ನನ್ನ ಏನೋ ಎವ್ರಿಥಿಂಗ್ ಚೇಂಜ್ ಆಯ್ತು. ನನ್ಗೆ ನಮ್ ಮನೇಲಿ, ನಾವು ಚಿಕ್ಕಮಂಗ್ಳೂರ್ ಕಡೆಯವರು, ಸೊ ನಮ್ಗೆ ಹೆಂಗೆ ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಮಾಡಿ ಅಭ್ಯಾಸ. ಲೋಟ ಇಟ್ರೆ ನಿಧಾನಕ್ಕೆ ಇಡ್ತಾ ಇದ್ವಿ. ಮತ್ತೆ ನಾನು ಇಲ್ಲಿ ಹೇಳ್ತಿದ್ದೀನಿ, ನಮ್ಮ ಅತ್ತೆನ ಯಾರು ವಿಲನಾಗಿ ನೋಡ್ಬೇಡಿ, ಓಕೆ? ಬಟ್ ಅವರು ಹಳ್ಳಿಲಿ ಬೆಳ್ದಿದ್ರು, ಅವ್ರಿಗೆ ಗೊತ್ತಿಲ್ಲ ಅದು. ಓಕೆ, ಇವತ್ತು ಹಂಗಿಲ್ಲ. ಬಿಗಿನಿಂಗ್ ನಾನು ಹೇಳ್ತಾ ಇರೋದು. ನಾನು ಅದನ್ನ ಏನಾಯ್ತು, ಲೋಟ ಇಡ್ಬೇಕಾದ್ರೆ ನಾನು ನಿಧಾನಕ್ಕೆ ಇಟ್ಟೆ. ಅದೇನ್ ಸೌದೋಗುತ್ತೆ ಅಂತ ಹಂಗಿಡ್ತೀಯ, ಇಡು ಅಂದ್ರು. ನಾನು ಇದನ್ ಜೋರಾಗಿ ಇಡ್ಬೇಕಾ ಅನ್ಸಕ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಸ್ವಲ್ಪ ಜೋರಾಗಿ ಇಡಕ್ ಶುರು ಮಾಡ್ದೆ. ಯಾಕಂಗ್ ಕೂಗ್ತೀಯ ಅಂದ್ರು. ನಾನ್ ಹೆಂಗಿಡ್ಬೇಕು ಲೋಟನ? ಓಹೋ ಪಾಪ, ತುಂಬಾ ಜನಕ್ಕೆ ಈ ತರ ಎಲ್ಲ. ಅಂಡ್ ನನಗ್ ಹೆಂಗ್ ಆಗೋಯ್ತು ಅಂದ್ರೆ, ನನ್ ಹುಷಾರಾಗಿ ನಡಿಬೇಕು, ನಾನು ಹುಷಾರಾಗಿ ಕುತ್ಕೋಬೇಕು. ಅಡ್ಗೆ ಮಾಡ್ಬೇಕಾದ್ರೆ ಲೈಕ್ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಏನೋ ಅಂತಾರೆ, ಹಂಗ್ ಮಾಡಿದ್ರೆ ಏನೋ ಅಂತಾರೆ, ಅದ್ ಮಾಡಿದ್ರೆ ಏನೋ ಅಂತಾರೆ. ಏನೋ ಅಂತಾರೆ ಅನ್ನೋ ಒಂದು ಕ್ರಿಯೇಟ್ ಆಗಿ ಕಂಪ್ಲೀಟ್ಲಿ ನಾವೇ ಆಗಿರಲ್ಲ, ನಾವಾಗಿರೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ ಬಾಡಿಯಲ್ಲಿ ಏನ್ ನಡೀತಾ ಇದೆ, ನಮ್ಗೆ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ, ಹ್ಯಾಪಿ ಹಾರ್ಮೋನ್ಸ್ ಅಂತ ಇದೆ. ಸೊ ಅದ್ ರಿಲೀಸ್ ಆಗ್ತಾ ಇದ್ಯಾ, ನಾನು ಹ್ಯಾಪಿ ಆಗಿದ್ದೀನಾ, ಇದ್ಯಾವುದು ನಮಗ್ ಗೊತ್ತಾಗಲ್ಲ. ಸೊ ಹೆಲ್ತ್ ಇಶ್ಯೂಸ್ ನಮಗ್ ಗೊತ್ತಿಲ್ದೇನೆ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಡಯಾಬಿಟಿಸ್, ಈ ತರ ಒಬೆಸಿಟಿ ಬರಕ್ ಸ್ಟಾರ್ಟ್ ಆಗತ್ತೆ. ಹಿಂಗೆ ಹೆಣ್ಮಕ್ಳು ಒಂದೊಂದೇ ಕಳ್ಕೊಂಡ್ ಬರ್ತಾರೆ.